ಮಾನ್ಯ ಎಲ್ಲ ಪತ್ರಿಕಾ ಮಾಧ್ಯಮದವರೇ ಹಾಗೂ ಸಾಮಾಜಿಕ ಜಾಲತಾಣ ಮತ್ತು ದೂರದರ್ಶನದ ಎಲ್ಲ ಸಹೋದ್ಯೋಗಿಗಳಿಗೆ ನಮಸ್ಕಾರ. ಇಂದಿನ ಈ ಪತ್ರಿಕಾಗೋಷ್ಠಿ ಮಾಜಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಿ.ಐ. ಪಾಟೀಲ್ರವರ ನೇತೃತ್ವದಲ್ಲಿ ಜರುಗ್ತಾ ಇದೆ. ಇದರ ಉದ್ದೇಶ ಬೈಲಹೊಂಗಲದ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ನಿರ್ಮಿಸ್ತಾ ಇದ್ದಾರೆ. ತಮಗೆಲ್ಲ ಗೊತ್ತಿರ್ತಕ್ಕಂಗೆ ಅಲ್ಲಿ ಆಲ್ರೆಡಿ ಒಂದು 40% ಕೆಲಸನೂ ಸಹಿತ ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ. ಅದು ಬಸವ ಉದ್ಯಾನವನ ಅಂತೇಳಿ 2015ರಲ್ಲಿ ಬೈಲಹೊಂಗಲ ಪುರಸಭೆಯಿಂದ ಒಂದು ಪ್ರೊಸೀಡಿಂಗ್ಸ್ ಆಗಿತ್ತು. ಪ್ರೊಸೀಡಿಂಗ್ಸ್ ಆಗಿರ್ತಕ್ಕಂಥ ಒಂದು ಈ ಸ್ಥಳದಲ್ಲಿ ಈಜುಗೊಳವನ್ನ ನಿರ್ಮಿಸ್ತಕ್ಕಂಥ ಕೆಲಸ ಕಾರ್ಯಾರಂಭ ಚಾಲು ಆಗಿದೆ. ಈ ಒಂದು ಕಾಂಗ್ರೆಸ್ ಸರ್ಕಾರ ಹಿಂದೆ ಮಾನ್ಯ ಸಿದ್ದರಾಮಯ್ಯನವರು 2015-16ರಲ್ಲಿ ಈ ಬಸವೇಶ್ವರರ ಇದು ಭಾವಚಿತ್ರವನ್ನ ಪ್ರತಿಯೊಂದು ಸರ್ಕಾರದ ಕಾರ್ಯಾಲಯದಲ್ಲಿ ಅದನ್ನು ಹಾಕಲೇಬೇಕು ಅಂತ ಹೇಳಿ ಒಂದು ಕಟ್ಟಾಜ್ಞೆಯನ್ನು ಮಾಡಿದ್ರು. ಈಗ ಇತ್ತೀಚೆಗೆ ಸಾಂಸ್ಕೃತಿಕ ನಾಯಕ ಅಂಥೇಳಿ ಅವ್ರನ್ನ ಘೋಷಣೆ ಮಾಡಿ, ಅಂದ್ರೆ ಸಾಂಸ್ಕೃತಿಕ ನಾಯಕ ಅಂದ್ರೆ ರಾಜ್ಯದ ಒಂದು ಸಂಸ್ಕೃತಿಯನ್ನ ಎತ್ತಿ ಹಿಡಿದಿರ್ತಕ್ಕಂಥ ನಾಯಕ ಅಂಥೇಳಿ ಸರ್ಕಾರದ ವತಿಯಿಂದ ಘೋಷಣೆ ಮಾಡಿದ್ರು. ಹಿಂಗ ಅವರು ಮನ್ನಣೆ ಕೊಡ್ತಾ ಇದ್ದಾರೆ. ಆಮೇಲೆ ನಮ್ಮ ಜಿಲ್ಲೆಯ PWD ಸಚಿವರು ಹಾಗೂ ಜಿಲ್ಲೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಸಹಿತ ಬುದ್ಧ ಬಸವ ಅಂಬೇಡ್ಕರ್ ಅಂತಕ್ಕಂಥ ಒಂದು ತತ್ವದ ಅಡಿಯಲ್ಲಿ ಬಸವಣ್ಣವರಿಗೆ ಅತ್ಯಂತ ಗೌರವ ಭಾವನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಎಲ್ಲೆಲ್ಲಿ ಹೋದಲ್ಲೆಲ್ಲ ಅವ್ರ ಭಾಷಣದಲ್ಲಿ ಕೇಳಿರ್ಬೋದು. ಇಂಥ ಒಂದು ಸ್ಥಿತಿಯಲ್ಲಿ ಒಂದು ಬೈಲಹೊಂಗಲ ನಗರದಲ್ಲಿ ಇರ್ತಕ್ಕಂಥ ಕೇಂದ್ರ ಸ್ಥಾನದಲ್ಲಿ ಇರ್ತಕ್ಕಂಥ ಸಾರ್ವಜನಿಕ ಸ್ಥಳದಲ್ಲಿ ಇರ್ತಕ್ಕಂಥ ಅದು ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಇರ್ತಕ್ಕಂಥ ಈ ಒಂದು ಸ್ಥಳ 1 ಎಕರೆ 33 ಗುಂಟೆ ಇರ್ತಕ್ಕಂಥ ಜಾಗ. ಇದು 282/B ಅಂತ ಹೇಳಿ ಅದರ ಮಾಲಕಿತ್ವ ಪಬ್ಲಿಕ್ PWD ಇಲಾಖೆಗೆ ಸೇರಿರ್ತಕ್ಕಂಥ ಇದು ಇಲಾಖೆ. ಇದು ಇದಕ್ಕಿಂತಲೂ ಮೊದಲು ಇದು APMC ಮತ್ತು ನಮ್ಮೆಲ್ಲ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ. ಇವತ್ತು ನಾವೆಲ್ಲ ಸೇರಿದ್ದು ತಮಗೆಲ್ಲ ಈಗಾಗಲೇ ಸಿದ್ದನಗೌಡರು ಮತ್ತು ಚಿಕ್ಕನಗೌಡರು ಅವರು ಈಗಾಗಲೇ ವಿಷಯ ತಿಳಿಸಿದ್ದಾರೆ. ಆ ಒಂದು ಮಿನಿ ವಿಧಾನಸೌಧದ ಮುಂದೆ ಬಹಳ ಒಂದು ಬೈಲಹೊಂಗಲ ಜನರ ಒಂದು ಆಶಯ ಮೇರೆಗೆ ಒಂದಲ್ಲಿ ಬಸವಣ್ಣವರ ಒಂದು ಮೂರ್ತಿ ಕುಂಡ್ರಿಸಿ ಅದನ್ನು ಬಸವಣ್ಣವ್ರ ಉದ್ಯಾನವನ ಅಂತೇಳಿ ಎಲ್ಲರೂ ಕೂಡಿ ಹಿರಿಯರ ಒಂದು ಇದರೊಳಗೆ ಆದದ್ದಿತ್ತು. ಆ ಜಾಗವನ್ನ ಇವತ್ತು ಈಗಾಗಲೇ ನಮ್ಮ ಚಿಕ್ಕನಗೌಡರೆಲ್ಲ ಹೇಳಿದಂಗ ಅಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡುವಂತ ಕೆಲಸ ಈಗಿನ ಶಾಸಕರು ಮಾಡತ್ತಾರ. ನಮ್ಮೆಲ್ಲರದು ಒಂದು ಅಭಿಪ್ರಾಯ ಏನಪ್ಪಾ, ಸ್ವಿಮ್ಮಿಂಗ್ ಪೂಲ್ ಮಾಡಕ್ ನಮ್ದು ಯಾರ್ದು ಅಭ್ಯಂತರ ಇಲ್ಲ, ಆದ್ರೆ ಆ ಜಾಗ ಸೂಕ್ತ ಅಲ್ಲ ಅನ್ನೋದು. ಯಾಕಂದ್ರೆ ಬಸವಣ್ಣವ್ರಂತವ್ರು ಇವತ್ತ ಇಡೀ ಜಗತ್ತಿಗೆ ಒಬ್ಬ ಆದರ್ಶ ಪುರುಷ. ಅಂತ ಒಬ್ಬ ಆದರ್ಶ ಪುರುಷ ಇದ್ದಂತ ಒಂದು, ಯಾಕಂದ್ರೆ ಬೈಲಹೊಂಗಲದೊಳಗೆ ಗಾರ್ಡನ್ ಸಾಕಷ್ಟು ಅದಾವ. ಆ ಗಾರ್ಡನ್ಗಳದಾಗ ಬಂದು ಏನೋ ಬೇರೆ ನಾವು ಬಿಲ್ಡಿಂಗ್ಗಳು ಕಟ್ಟಾಕತ್ತೀವಂದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ. ಅವ್ರದ್ದು ಸಂದೇಶ ಸಲಗ ನಾವೆಲ್ಲ ಮಾಡ್ತಿತ್ತು. ಯಾಕಂದ್ರೆ ಬಸವಣ್ಣವ್ರ ಆದರ್ಶಗಳನ್ನ ಜನರು ಪಾಲಿಸ್ಲಿ ಅಂತ ಹೇಳಿ ಎಲ್ಲರೂ ಒಂದು ವಿಚಾರ ಇಟ್ಕೊಂಡು ಅದೆಲ್ಲ ಅಂತವೆಲ್ಲ ಗಾರ್ಡನ್ಗಳು ಮಾಡ್ತಿರ್ತಾರೆ. ಮತ್ತೆ ಅದಕ್ಕೆ ಎಷ್ಟು ಸೂಕ್ತ ಐತಿ, ಜನರಿಗೆ ಬಂದವ್ರಿಗೆ ಎಷ್ಟು ಉಪಯೋಗ ಐತಿ ಅನ್ನೋದು ಹೇಳಿದ್ರಿ ಈಗಾಗಲೇ. ಅಂದ್ರೆ ಅದು ಮೊದಲೇ ಮಾತಾರ ಅವ್ರು ಕಟ್ಟುದು ಇಲ್ಲಿಗಲ್ಲ, ಅವ್ರೇನು ಪರ್ಮಿಷನ್ ತಗೊಂಡಿಲ್ಲ, ಜಗಾನು PWD ಐತಿ. ಇಷ್ಟೆಲ್ಲ ಇದ್ರೂ ಸದೇ ಅವರು ಸಾಕಷ್ಟು ನಮ್ಮೆಲ್ಲ ಹಿರಿಯರು, ಇವತ್ತು ನಾನು ಒಂದ್ಸಲ ಹೋಗಿದ್ದಲ್ಲೇ ಅವೆಲ್ಲ ಹಿರಿಯರು ಕೂಡಿ ಶಾಸಕರ ಮನೆಗೆ ಎಲ್ಲ ಹೋಗಿದಾರೆ. ಇದ್ರೊಳಗೆ ಪಾರ್ಟಿ ಅನ್ನೋದು ಎಲ್ಲಾ ಪಾರ್ಟಿಯವ್ರು ಹೋಗಿದ್ರು, ಎಲ್ಲ ಹಿರಿಯರು, ಬೇರೆ ಬೇರೆ ಸಂಘಟನೆಯವ್ರು ಎಲ್ಲರೂ ಕೂಡಿ ಶಾಸಕರು ಕೇಳಿದಾಗ ಇಲ್ಲ ನಾ ಅದನ್ನ ಅಲ್ಲಿ ಮುಂದ್ ಮಾಡುದಿಲ್ಲ. ಮೊದಲು ಏನೇನು ಅವ್ರ ಒಪ್ಪಂದ ಹೆಂಗಾಗಿತ್ತಂದ್ರ ಆ ಬಸವಣ್ಣ ಮೂರ್ತಿಯಿಂದ 20 ಫೂಟ್ ಹಿಂದ್ ಬೇಕಾದ್ರೆ ನೀವು ಕಟ್ಕೋರಿ, ಹಿಂದ್ ಜಾಗ ಐತಿ ಅಲ್ಲಿ ಕಟ್ಟಿರಿ, ನಮ್ದೇನು ಅಭ್ಯಂತರ ಇಲ್ಲ ಅನ್ನುವಂಥದ್ದು ನಮ್ಮ ಹಿರಿಯರೆಲ್ಲ ಹೋಗಿ ಹೇಳಿ ಬಂದಿದ್ರು. ಅಲ್ಲಿ ಬ್ಯಾಡ ಅಂತ ಹೇಳೋರು ಒಪ್ಲಿಲ್ಲ ಅಂದಾಗ ಅದ್ರ ಹಿಂಗಾರ ಮಾಡ್ಕೋರಿ ಅಂತ ಹೇಳಿ ಬಂದಾಗ ಅವ್ರು ಒಪ್ಪಿದ್ರು. ಅದಕ್ಕೆ ಈಗೇನ್ ಅಂತಾರ ಅಲ್ಲಿ ಒಂದೇನೋ ಹೈ ಟೆನ್ಷನ್ ಲೈನ್ ಐತಿ, ಅದ ತೆಗಿಯಾಕಾಗಲ್ಲ. ಸಾಕಷ್ಟು ಕಡೆ ತೆಗಿಸ್ಯಾರ. ಈಗ ಹೈ ಟೆನ್ಷನ್ ನನಗೆ ಮಟ್ಟ ಅದು ಬಹುತೇಕ ಅದ ಡೆಡ್ ಲೈನ್ ಐತೆ, ಅಲ್ಲಿ ಏನು ಕರೆಂಟ್ ಈಗಾಗ್ಲಿಲ್ಲ. ಅದನ್ನ ತೆಗಿಸುವಂತದ್ದು ಏನು ಭಾಳ ದೊಡ್ಡ ಸಮಸ್ಯೆನೂ ಇಲ್ಲ, ತೆಗ್ಸಾಕು ಬರ್ತೈತೆ. ಅದನ್ನ ತೆಗಿಸಿ ಹಿಂದ್ ಶಿಫ್ಟ್ ಮಾಡ್ರೆ ಸಮಸ್ಯೆ ಇಲ್ಲ ಅನ್ನುವಂಥದ್ದು ಭಾಳ ಜನ ಒಪ್ಕೊಂಡಿದ್ದಾರೆ. ಅವ್ರೇನೋ ಅಲ್ಲೇ ಮಾಡಬೇಕಪ್ಪ ಅಂತ. ಆಕ್ಚುಲಿ ನಮ್ದೆಲ್ಲರದು ಅಲ್ಲಿ ಮಾಡಬಾರ್ದು.
ಬೇರೆ ಜಾಗ ಸಾಕಷ್ಟು ಅದಾವ. ಬೈಲಹೊಂಗಲದಾಗ ಇನ್ನೂ ಅನೇಕ ಜಾಗಗಳದಾವೆಲ್ಲ ಆದ್ರೆ ಮತ್ತೆ ಅಲ್ಲಿ ಏನೈತಿ ಇನ್ನೊಂದು ಅಲ್ಲಿ ಸೂಕ್ತವಲ್ಲ ಅದ ಜಾಗ. ಯಾಕಂದ್ರೆ ಅಲ್ಲಿ ಏನೈತಿ ಎಲ್ಲ ಆಫೀಸ್ಗಳು ಸಬ್ ರಿಜಿಸ್ಟರ್ ಆಫೀಸ್ ಐತಿ, ಆಮ್ಯಾಗ CDPO ಆಫೀಸ್ ಐತಿ, ಆಮ್ಯಾಗ ನಮ್ಮ ಸರ್ವೆ ಆಫೀಸ್ ಐತಿ, AR ಆಫೀಸ್ ಐತಿ, ಎಲ್ಲ ಆಫೀಸ್ ಇರೋದ್ರಿಂದ ಇಡೀ ಬೈಲಹೊಂಗಲ ತಾಲೂಕಿನ ಜನ ಎಲ್ಲ ಬರ್ತಾರ ಅಲ್ಲಿ. ಎಲ್ಲ ಹೆಣ್ಮಕ್ಳು ಇರ್ತಾರ, ಸಾಕಷ್ಟು ಜನ ಬರ್ತಾರ. ಅವ್ರು ಹೇಳ್ದಂಗೆ ಅಲ್ಲಿ ಪಾರ್ಕಿಂಗ್ ಜಾಗ ಇಲ್ಲ, ಕುಂಡ್ರಾಕ್ ಜಾಗ ಇಲ್ಲ. ಮತ್ತೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡ್ರಿ ಅಂತಂದ್ರೆ ಅಲ್ಲಿ ಆ ಸ್ವಿಮ್ ಮಾಡಕ್ ಬರೋರು ಹೆಂಗ್ ಬರೋರು ಜನ ಅಲ್ಲಿ ಬರಾಕು ಸಾಧ್ಯ ಇಲ್ಲ. ಅಂದ್ರೆ ಅಂತ ಪರಿಸ್ಥಿತಿ ಒಳಗ ಅಷ್ಟೆಲ್ಲ ಸಾಕಷ್ಟು ಜನ ಇದ್ದ ಪರಿಸ್ಥಿತಿ ಸಂದರ್ಭಗಳಲ್ಲಿ ಬಂದ್ ಅವ್ರು ಸ್ವಿಮ್ಮಿಂಗ್ ಮಾಡಕ್ಕೂ ಆಗೋದಿಲ್ಲ. ಅಂತ ಒಂದು ಇದ್ರೊಳಗೆ ಇವ್ರು ಕಟ್ಟಾತಾರ ಅಂತ ಏನೋ ದುರುದ್ದೇಶ ಐತಿ ಅದ್ರೊಳಗೆ ಅನ್ನೋದು ನಮಗೆಲ್ಲ ತೋರಿಸ್ಕೊಡತ್ತಾರ. ಅದಕ್ಕೆ ನಮ್ದ ಒಂದು ಈಗೇನ್ ಬೇಡಿಕೆ ಐತಿ ಅದನ್ನ ಅಲ್ಲಿಂದ ಅವ್ರು ಸ್ಥಳಾಂತರ ಮಾಡ್ಬೇಕು. ಸ್ಥಳಾಂತರ ಮಾಡ್ಲಿಲ್ಲಪ್ಪ ಅಂತಂದ್ರೆ ಈಗೆಲ್ಲ ಹಳ್ಳಿಯಿಂದ ಬಂದಂತ ಜನ ಇರ್ಬೋದು, ಬೈಲಹೊಂಗಲ ನೋಡಿದವ್ರು ನಮ್ಗೆಲ್ಲ ಫೋನ್ ಹಚ್ಚತ್ತಾರ, ನೀವ್ ಯಾಕೆ ಸುಮ್ ಕುಂತಿರಪ್ಪ ಅದನ್ನ ಅಲ್ಲಿ ಅಂತ ಜಾಗ ಯಾಕೆ ನೀವು ಬಿಟ್ಕೊಡತ್ತೀರಿ, ಅಲ್ಲಿ ಅದು ಗಾರ್ಡನ್ ಒಳ್ಳೇದೈತಿ, ಬಸವಣ್ಣವ್ರಿಗೆ ಅಪಾಯಿಂಟ್ ಮಾಡತ್ತಾರ ಅಂತ ಯಾಕಂದ್ರೆ ಎಲ್ಲರೂ ಹೇಳ್ತಾರ. ಅದಕ್ಕೆ ನಾವೆಲ್ಲ ಸುಮ್ಕೊಂಡ್ರು ಅಂತ ಪರಿಸ್ಥಿತಿ ಇಲ್ಲ. ಅದಕ್ಕೆ ಇವತ್ತು ನಾವು ಪ್ರೆಸ್ ಮೀಟ್ ಮಾಡಿದ್ವಿ. ಅದ್ ದಾಖಲೆಗಳು ನಮ್ಮ ಚಿಕ್ಕನಗೌಡರು ಒಂದ್ ತಿಂಗಳಿಂದ ಓಡಾಡಿ ಎಲ್ಲಾ ಕಡೆ ಎಲ್ಲಾ ಆಫೀಸ್ ಓಡಾಡಿ ದಾಖಲೆಗಳು ತಗೊಂಡ್ ಬಂದಿದ್ದಾರೆ. ಅದಕ್ಕೆ ದಾಖಲೆಗಳೊಂದ್ ಸೈಡ್ ಇರ್ಲಿ, ಆದ್ರೆ ಒಂದ್ ಸಮಾಜ ದೃಷ್ಟಿಯಿಂದ ಅದನ್ನ ಅಲ್ಲಿ